ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಶುಕ್ರವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇನ್ನು ಇಲ್ಲಿ ಸಂಗೀತ ಅವರು ಅವ್ರ ಹಸ್ಬೆಂಡ್ನ ನೋಡಿಬಿಟ್ಟು ಯಾಕೆ ಟೆನ್ಷನಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಈ ಕೆಲಸ ಮಾಡೋ ಅವಶ್ಯಕತೆ ಏನಾದರೂ ಇದೆಯಾ, ಮನೇಲಿ ಎಲ್ಲರೂ ಕೂಡ ದುಡಿತಾರೆ ಅಲ್ವಾ, ಆರಾಮಾಗಿರಬಹುದಲ್ವಾ ಅಂತ ಕೇಳಿದಾಗ, ಆರಾಮ ನೆಮ್ಮದಿನ ಹಾಗಂದ್ರೆ ಏನು, ಯಾವಾಗ ಆ ಭೂಮಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಲೋ ಅಲ್ಲಿಂದ ನನ್ನ ನೆಮ್ಮದಿನೇ ಹಾಳಾಯಿತು, ಅವಳು ಮನೆ ಬಿಟ್ಟು ಹೋದಾಗಲೇ ನನಗೆ ನೆಮ್ಮದಿ ಸಿಗೋದು ಅಂತಾರೆ. ಅದಕ್ಕೆ ಸಂಗೀತ ಅವ್ರು ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ, ಹೌದು ಕಣೆ, ಇನ್ನೇನು ನನ್ನ ಮಗ ಯಾವತ್ತೂ ನನಗೆ ಹೇಳ್ದೆ ಕೇಳ್ದೇನೆ ಒಂದು ಹುಡುಗಿನ ಮದುವೆ ಆಗಿಬಿಟ್ಟು ಬಂದ, ಅವತ್ತೇ ನನಗೆ ನೆಮ್ಮದಿ ಅನ್ನೋದು ಹೊರಟೋಯ್ತು. ಅದಲ್ದೇ ಅವಳಿಂದಾಗಿ ಅಂಜನಾ ಮನೆ ಬಿಟ್ಟು ಹೋದ್ಲು. ಶ್ರವಣ್ ತುಂಬ ಸಲ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ನಂತರ ಅವಳ ಮಗಳು ಮನಸ್ವಿನಿನೂ ಕೂಡ ಅವಳಿಂದಾಗಿ ಮನೆ ಬಿಟ್ಟು ಹೋದ್ಲು. ಇನ್ನು ದೇವಿಯಾನಿ ಕೂಡ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಇದೆಲ್ಲ ಆಗಿದ್ದು ಯಾರಿಂದ? ಆ ಟೀ ಮಾರೋ ಹುಡುಗಿಯಿಂದ. ಅವಳಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ಮನೇಲಿ ನೆಮ್ಮದಿ ಶಾಂತಿ ಅನ್ನೋದೇ ಹೊರಟೋಗಿದೆ. ಯಾವತ್ತೂ ಅವಳು ಈ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೋ ಅವತ್ತೇ ನನಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗೋದು ಅಂತ ಹೇಳ್ತಾರೆ. ಅದಕ್ಕೆ ಸಂಗೀತ ಅವರು, ನೀವು ದಯವಿಟ್ಟು ಹಾಗೆಲ್ಲ ಅನ್ಬೇಡಿ ಕಣ್ರಿ, ಒಂದ್ಸಲ ಹುಡುಗಿ ಬಗ್ಗೆನೇ ಯೋಚನೆ ಮಾಡಿ. ಯಾವಾಗಲೂ ಕೂಡ ಈ ಥರ ನೆಗೆಟಿವ್ ಆಗಿ ಮಾತಾಡೋದು ಒಳ್ಳೇದಲ್ಲ. ಒಂದ್ಸಲಿ ಪಾಪ ಹುಡುಗಿ ಬಗ್ಗೆ ಯೋಚನೆ ಮಾಡಿ ಅವಳು ಏನು ಮಾಡಿದಾಳೆ ಅಂತ ಹೇಳ್ತಾರೆ. ಅದಕ್ಕೆ, ಇಲ್ಲ ಸಂಗೀತ, ನಿನ್ನ ಥರ ನನಗೆ ಯೋಚನೆ ಮಾಡೋದಕ್ಕೆ ಬರೋದಿಲ್ಲ, ನೀನು ಯಾವಾಗಲೂ ಕೂಡ ಅವಳು ವಕಾಲತ್ನ ವಹಿಸ್ಕೊಂಡು ಬಂದ್ಬಿಡ್ತೀಯ, ಏನಾದರೂ ಕೆಲಸ ಇದ್ರೆ ನೋಡಿ ಹೋಗು ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಅಜಿತ್ ಭೂಮಿ ಮುಖದ ಹತ್ರ ಮುಖ ಹಾಕೊಂಡು ನೋಡ್ತಿರ್ತಾರೆ. ಅಷ್ಟಲ್ಲಿ ಭೂಮಿ ಅವ್ರು ಹೆದರ್ಕೊಂಡು, ಸಾಹೇಬ್ರೆ ಏನು ಮಾಡಿಬಿಟ್ರಿ, ನೀವು ಈ ಥರ ಎಲ್ಲ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಏನು ಸಾಹೇಬ್ರೆ ನೀವು ಈ ಥರ ಎಲ್ಲ ಮಾಡಿಬಿಟ್ಟಿದ್ದೀರಲ್ಲ ಅಂತ ಸೀರೆನೆಲ್ಲ ಸರಿ ಮಾಡ್ಕೋತಿರ್ತಾರೆ. ಅಷ್ಟರಲ್ಲಿ ನಾನೇನು ಮಾಡಿಲ್ಲ ಅಂತ ಅಜಿತ್ ಅವ್ರು ಹೇಳ್ತಿರ್ತಾರೆ. ಏನು ಸಾಹೇಬ್ರೆ, ನನ್ನಂತ ಅಮಾಯಕ್ಕಿ ಮೇಲೆ ನೀವು ಈ ಥರ ಎಲ್ಲ ದೌರ್ಜನ್ಯನ ಮಾಡಬಹುದಾ, ನಾನು ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ ಆದರೆ ನೀವು ಈ ಥರನ ಸರಿ ಇಲ್ಲ ನೀವು ಅಂತ ಬೈತಿರ್ತಾರೆ. ಅಷ್ಟರಲ್ಲಿ ಸ್ಟಾಪ್ ಇಟ್ ಭೂಮಿ, ನೋಡು ನೀನು ಹೂವು ಮುಡ್ಕೊಂಡಿರೋದು ನೋಡು, ಈಗ ತಾನೇ ಗಿಡದಿಂದ ಕಿತ್ತು ತೊಗೊಂಬಂದು ಕಟ್ಟಿ ಮುಡ್ಕೊಂಡಿರೋ ಹಾಗಿದೆ, ನಾನು ಏನಾದರೂ ಮಾಡಿದಿದ್ರೆ ಅದು ಎಲ್ಲ ಉದುರೋಗ್ಬೇಕಿತ್ತು, ಬಾಡೋಗ್ಬೇಕಿತ್ತಲ್ವಾ, ನೀನು ಸೀರೆನೂ ನೋಡು ಹೆಂಗೆ ರೆಡಿಯಾಗಿದೆಯಾ ಅಂದರೆ ಈಗ ಎದ್ದು ನೀನು ಮದುವೆಗೆ ಹೋಗಬಹುದು, ಆ ರೀತಿ ರೆಡಿಯಾಗಿದೆಯಾ, ಅಷ್ಟು ಚೆನ್ನಾಗಿದೆ ಸೀರೆ ಅಂತಂದ್ರೆ ನಾನು ಏನಾದರೂ ಮಾಡಿದ್ರೆ ಸೀರೆ ಎಲ್ಲ ಸರಿಯಾಗಿರುತ್ತಾ, ಏನು ಈ ಥರ ಅಂದ್ಕೊಂಡ್ಬಿಡ್ತೀಯಲ್ಲ ಭೂಮಿ, ಸರಿ ಕುತ್ಕೊ, ನಾನು ನಿಧಾನಕ್ಕೆ ಎಲ್ಲನೂ ಎಕ್ಸ್ಪ್ಲೈನ್ನ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಭೂಮಿನ ಕೂರಿಸ್ಬಿಟ್ಟು ಇಲ್ಲಿ ಅಜಿತ್ ಅವರು ಉಸಿರನ್ನ ಜೋರಾಗಿ 1-2 ಸಲ ಹೇಳ್ಕೊಂಡು, ನನ್ನ ಸತ್ಯವನ್ನೇ ಹೇಳುತ್ತೇನೆ, ಸತ್ಯನ ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ, ನೋಡು ಭೂಮಿ. ಅಜಿತ್ ಹೇಳ್ತಾನೆ, ನೋಡು ಭೂಮಿ, ನಮ್ಮದು ಮದುವೆ ಆಗಿ ಅಗ್ರಿಮೆಂಟ್ ಆಗಿ 3 ತಿಂಗಳಾಯಿತು, ನಾನು ನೀನು ಇಬ್ಬರು ಒಂದೇ ರೂಮಲ್ಲಿ ಮಲ್ಕೋತೀವಿ ಅಂದರೆ ಕೆಳಗಡೆ ನೀನು, ಮೇಲ್ಗಡೆ ನಾನು, ಯಾವತ್ತಾದರೂ ನಾನು ಏನಾದರೂ ಮಾಡಿದ್ದೀನಾ, ನೀನೇನಾದರೂ ನನ್ನನ್ನು ಮುಟ್ಟಿದ್ರೆ ಹೋಗ್ಬಿಟ್ಟು ಚೆನ್ನಾಗಿ ಸೋಪ್ ಹಾಕ್ಕೊಂಡು ಕೈಯೆಲ್ಲ ತೊಳ್ಕೊತೀನಿ, ಅದೇ ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಟೀ ಚಾಲೆಂಜ್ ಆಯ್ತಲ್ಲ ಆವಾಗ ನಾನು ನಿಮಗೆ ಮುತ್ಕೊಟ್ನಲ್ಲ, ಆವಾಗಲೂ ಅಷ್ಟೇ ನನ್ನ ತುಟಿನ ಎಷ್ಟು ಉಜ್ಜಿದ್ದೀನಿ ಅಂದರೆ ತುಟಿನೇ ಕೈಗೆ ಬಂದ್ಬಿಟ್ಟಿತ್ತು. ಭೂಮಿ, ನಾನು ಅಂಥದ್ರಲ್ಲಿ ನಾನು ಈ ರೀತಿ ಎಲ್ಲ ಮಾಡ್ತೀನ ನಿನ್ಗೆ ಅನಿಸುತ್ತಾ, ಅಷ್ಟು 3 ತಿಂಗಳಿಂದ ನನ್ನನ್ನು ನೋಡಿದ್ಯಾ, ಹೇಳು ಭೂಮಿ ಹೇಳು ಅಂತಿರ್ತಾರೆ. ಅಷ್ಟರಲ್ಲಿ ಭೂಮಿ, ಸಾಕು ಸಾಹೇಬ್ರೆ, ನಾನು ನಂಬಿದ್ದೀನಿ, ನೀವು ದೊಡ್ಡ ಶೀಲವಂತ ಸಾಹೇಬ್ರು ಅಂತ ನಾನು ನಂಬಿದ್ದೀನಿ, ಎದ್ದೇಳಿ ಮೇಲೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್, ನಿಜವಾಗ್ಲೂ ನಂಬಿದ್ಯಾ ಹೇಳು, ಇರೋದು ಇನ್ನೊಂದು 20 ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ, ಇಲ್ಲ ಸಾಹೇಬ್ರೆ ನಾನು ನಂಬಿದ್ದೀನಿ ಅಂತ ಅಜಿತ್ ಕೈ ಹಿಡಿದು ಎತ್ತು ಭೂಮಿ ಅಜಿತ್ನ ಮಲಗಿಸಿ ಬೆಡ್ಶೀಟ್ನೆಲ್ಲ ಹೊಸಿ ತಾನು ಬಂದು ಮಲ್ಕೊತಾಳೆ. ಅಜಿತ್ ಭೂಮಿ ಮಲ್ಕೊಂಡ್ಲಾ ಅಂತ ನೋಡ್ತಿರ್ತಾನೆ. ಅಷ್ಟರಲ್ಲಿ ಭೂಮಿ ಅವರು ಮಲ್ಕೊಂಡಿರೋ ಹಾಗೆ ಮಾಡಿಬಿಟ್ಟು, ಯಪ್ಪೋ ನಮ್ಮ ಸಾಹೇಬ್ರು ಇಷ್ಟು ತನಕ ಮಾತಾಡಿದ್ದು ನೋಡಿ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು, ಈಗ ಅನಿಸ್ತದೆ ನಾನು ಮಾಡೋ ಟೀನ ನಾನೇ ಕುಡಿಬೇಕು ಅಂತ, ಸರಿ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ಬಿಡೋಣ, ತಲೆನೋವೆಲ್ಲ ಹೋಗುತ್ತೆ ಅಂತ ಎದ್ದು ಹೋಗ್ತಾರೆ. ನಂತರ ಅಲ್ಲಿ ಶ್ರವಣ್ ಅವರು ಕೂತ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಏನೋ ಬರಿತಾ ಕೂತಿರ್ತಾರೆ. ಅದನ್ನು ನೋಡಿಬಿಟ್ಟು ಟೀನ ಮಾಡ್ಕೊಂಡು ಬಂದು ಭೂಮಿ ಹಿಂಗೆ ಕೈ ಕೊಡ್ತಾಳೆ. ಅಷ್ಟರಲ್ಲಿ ಶ್ರವಣ್ ಅವರು ಮುಖ ನೋಡಿದ್ರೆ ಟೀನ ಇಸ್ಕೊಂಡು, ನೋಡ್ದಾ ಈ ಟೀ ಟೇಸ್ಟ್ ಹೆಂಗಿದೆ ಅಂದರೆ DNA ಟೆಸ್ಟ್ ಮಾಡಿಸ್ತೇನೆ ನೀನು ನನ್ನ ಮಗಳು ಅಂತ ಪ್ರೂವ್ ಮಾಡ್ಬೋದು, ಅಷ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಮುಖ ನೋಡ್ತಾನೆ. ಅಷ್ಟರಲ್ಲಿ ಅಲ್ಲಿ ಭೂಮಿ ನಿಂತಿರ್ತಾಳೆ. ಅದನ್ನು ನೋಡ್ಬಿಟ್ಟು, ನೀನೇನು ಇಷ್ಟೊತ್ತಲ್ಲಿ ಟೀ ಮಾಡ್ಕೊಂಬಂದಿರೋದು ಅಂತ ಹೇಳಿದಾಗ, ಇಲ್ಲ ಅದು ನೀವು ಕೂತಿದ್ದು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರಲ್ವಾ, ಅದಕ್ಕೆ ನಾನು ಟೀ ಮಾಡ್ಕೊಂಬಂದೆ ಅಂತಾಳೆ. ಅದಕ್ಕೆ, ಹೌದಾ, ನಾನೆಲ್ಲೋ ನನ್ನ ಮಗಳು ಮನಸ್ವಿನಿ ಅಂತ ಅಂದ್ಕೊಂಡೆ ಅಂತಾರೆ. ಅದಕ್ಕೆ ಭೂಮಿ, ಹೌದಾ, ನಾನು ಕೂಡ ನಿಮ್ಮ ಮಗಳು ಅಂತಲೇ ಅಂದ್ಕೊಂಡು ಈ ಟೀನ ಕುಡೀರಿ ಅಂತಾಳೆ. ಅಷ್ಟರಲ್ಲಿ ಶ್ರವಣ್ ಅವರು ಭೂಮಿ ಮುಖ ನೋಡ್ತಾರೆ. ನಂತರ ಭೂಮಿ ಅಂದರೆ ಈ ಟೀ ಕುಡಿಯೋವರೆಗೂ ಮಾತ್ರ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಶ್ರವಣ್ ಅವರು, ಪ್ಲೀಸ್ ದೊಡ್ಡ ಸಾಹೇಬ್ರೆ, ನೀವು ನಮ್ಮ ಅಮ್ಮನ ಕೇಸ್ನ ಇಲ್ಲಿಗೆ ಕೈ ಬಿಟ್ಬಿಡ್ಲಿ ಅಂತ ನಾನು ಟೀನ ಮಾಡ್ಕೊಂಬಂದಿಲ್ಲ, ಅದೇ ಬೇರೆ ಇದೇ ಬೇರೆ, ನಾನು ನಿಮ್ಮ ಮಗಳಾಗಿ ಎಷ್ಟೊಂದು ದಿನ ನಡ್ಕೊಂಡಿದ್ದೀನಿ, ಈ ನನ್ನ ಮಗಳನ್ನೇ ಮಾಡ್ಕೊಬಂದು ಕೊಟ್ಟಿದ್ದು ಅಂತ ನೀವು ಅಂದ್ಕೊಂಡು ಈ ಟೀನ ಕುಡ್ಕೊಳ್ಳಿ ದೊಡ್ಡ ಸಾಹೇಬ್ರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆಯಿತಾ, ಕೇಸೇ ಬೇರೆ ಮನೆಯೇ ಬೇರೆ ಅಂದ್ಬಿಟ್ಟು ಭೂಮಿ ಹೋಗ್ತಾಳೆ. ನಂತರ ಇಲ್ಲಿ ಶ್ರವಣ್ ಅವರು ಟೀನ ಎತ್ಕೊಂಡು, ಅಲ್ಲ ನಾನು ಇವಳು ಬಂದಾಗೆಲ್ಲ ಯಾಕೆ ನನಗೆ ನನ್ನ ಮಗಳು ಬಂದಂಗೆ ಫೀಲ್ ಆಗುತ್ತೆ,
ಎಲ್ಲೋ ನಾನು ಅವಳನ್ನ ನನ್ನ ಮಗಳು ಥರ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಇರಬೇಕು. ಇನ್ಮೇಲೆ ಒಳಗಡೆ ನನ್ನ ಮಗಳು ಅಂತ ಇವಳು ಅಂದ್ಕೊಳ್ಳೋದನ್ನ ಬಿಡಬೇಕು. ಇವಳ ವಿಷಯದಲ್ಲಿ ನಾನು ಇನ್ನೂ ಕಟುವಾಗಬೇಕು, ಅವಾಗಲೇ ನಾನು ಈ ಕೇಸಲ್ಲಿ ಗೆಲ್ಲಕ್ಕೆ ಸಾಧ್ಯ ಅಂತ ಇಲ್ಲಿ ಶ್ರವಣ್ ಅವರು ಹೇಳ್ಕೊತಿರ್ತಾರೆ ಮನಸ್ಸಲ್ಲಿ. ಇನ್ನು ಇಲ್ಲಿ ಬೆಳಗ್ಗೆ ಆಗಿರುತ್ತೆ, ಅಜಿತ್ ವರ್ಕೌಟ್ನ ಮಾಡ್ತಿರ್ತಾರೆ. ಅಲ್ಲಿಗೆ ಶ್ರವಣ್ ಅವರು ಬರ್ತಾರೆ. ಅಜಿತ್ ಶ್ರವಣ್ ಮುಖ ನೋಡಿ ವರ್ಕೌಟ್ನ ನಿಲ್ಲಿಸ್ಬಿಟ್ಟು ಹಳೇದನ್ನೆಲ್ಲ ನೆನೆಸ್ಕೊತಿರ್ತಾರೆ. ಹಿಂದಿನ ದಿನ ಅಂದರೆ ಹಳೇದ್ರ ನೆನಪಲ್ಲಿ ಇಲ್ಲಿ ಶ್ರವಣ್ ಅವರು ಮಾಡು ವರ್ಕೌಟ್ನ ಅಂತ ಹಿಂಸೆ ಕೊಡ್ತಿರ್ತಾರೆ. ಅದಕ್ಕೆ ಅಜಿತ್ ನನ್ನ ಕೈಲಾಗಲ್ಲ ಹಬ್ಬ ಸುಸ್ತಾಗುತ್ತೆ ಅಂತಿರ್ತಾರೆ. ನೀನು ಪೊಲೀಸ್ ಆಫೀಸರ್ ಕಣದು, ಎಷ್ಟು ಫಿಟ್ ಆಗಿರಬೇಕು, ಮಾಡು ಅಂದ್ಕೊಂಡು ಅಜಿತ್ ಕೈಲಿ ಚೆನ್ನಾಗಿ ವರ್ಕೌಟ್ನ ಮಾಡಿಸ್ತಾರೆ. ಅಜಿತ್ ಅವರು ಮಾಡುವಷ್ಟು ಮಾಡು ಬಂದು ಅವ್ರ ಮಾವನ ತಪ್ಕೊಂಡು, ಮಾವ ನನ್ನ ಕೈಲಿ ಆಗ್ತಿಲ್ಲ ಯಪ್ಪ, ಆದರೂ ದಿನ ನೀವು ಇದೇ ರೀತಿ ನನ್ನ ಜೊತೆ ವರ್ಕೌಟ್ನ ಮಾಡಿಬಿಟ್ರೆ ಸಕ್ಕದಾಗಿರುತ್ತೆ ಅಂತ ಇಬ್ಬರು ಕೂಡ ತಪ್ಕೊಂಡು ಮುದ್ದಾಡ್ತಿರ್ತಾರೆ. ಅದನ್ನು ನೆನೆಸ್ಕೊಂಡು ಇಲ್ಲಿ ಅಜಿತ್ ಅವರು ಕಣ್ ತುಂಬಿಸ್ಕೊತಾರೆ. ಇಬ್ರಿಗೂ ಒಬ್ರಿಗೊಬ್ರು ಮುಖ ನೋಡ್ಕೊತಾರೆ. ನಂತರ ಶ್ರವಣ್ ಅವರು ಟವಲ್ನ ಹೊದ್ರುಕೊಂಡು ಹೊರಟೋಗ್ತಾರೆ. ಅಜಿತ್ ಅವರು ಅದನ್ನು ನೆನೆಸ್ಕೊಂಡು ನಿಂತ್ಕೋತಾರೆ. ನಂತರ ಇಲ್ಲಿ ಸಂಗೀತಾಗೆ ಪಲ್ಲವಿ ಅವರು ಮಾವಿನಕಾಯಿನ ತೊಗೊಂಡ್ಬಂದು ಕೊಡ್ತಾರೆ. ತಗೊಳ್ಳಿ ಅಮ್ಮ ನೀವು ಕೇಳಿದ ಮಾವಿನಕಾಯಿ ಅಂತ. ಅದಕ್ಕೆ ಸಂಗೀತ ಅವ್ರು ತಂದ್ಬಿಟ್ಯಾ, ಮಾವಿನಕಾಯಿ ಸೀಸನ್ ಬಂತು ಅಂದರೆ ಸಾಕು, ನಮ್ಮ ಮನೇಲಿ ಮಾವಿನಕಾಯಿ ಇದೆ ಸುರಿಮಳೆ, ಅದರಲ್ಲೂ ಉಪ್ಪಿನಕಾಯಿ ಹಾಕ್ಬಿಟ್ರಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಎಂದಾಗ ಪಲ್ಲವಿ ಅವರು ಹೌದು, ಅದರಲ್ಲೂ ನಮ್ಮ ಅಜಿತ್ ಸಾಹೇಬ್ರಂತೂ ಅನ್ನಕ್ಕೆ ಉಪ್ಪಿನಕಾಯಿ ಹಾಕ್ಕೊಳ್ಳಲ್ಲ, ಉಪ್ಪಿನಕಾಯಿಗೆ ಅನ್ನ ಹಾಕ್ಕೊಂಡು ತಿಂತಾರೆ. ನಂತರ ಅಜ್ಜಿ ಬರ್ತಾರೆ. ಅಲ್ಲ ಕಣೆ ಸಂಗೀತ, ಈ ಬೇಸಿಗೆಗಾಲ ಬಂತು ಅಂದರೆ ಸಾಕು ಫ್ರಿಜ್ಜಲ್ಲಿ ಐಸ್ ಕ್ರೀಮು ಚಾಕ್ಲೇಟ್ಸು ಎಲ್ಲ ತುಂಬಿರ್ತಿದ್ರಿ, ಆದರೆ ಇವಾಗ ಏನಾಯಿತು, ನನಗಂತೂ ಸಕ್ಕತ್ ಬೇಜಾರಾಯಿತು, ಒಂದು ಚಾಕ್ಲೇಟು ಕೂಡ ಇಲ್ಲ ತಿನ್ನೋಣ ಅಂದರೆ, ಯಾಕೆ ಮಡಗಿಲ್ಲ ನೀನು ಫ್ರಿಜ್ಜಲ್ಲಿ ಅಂದ್ಕೊಂಡು ಬರ್ತಾರೆ. ಅದಕ್ಕೆ ಸಂಗೀತವ್ರು ಅದು ಆಗಲ್ಲ ಅಮ್ಮ, ಸೀತಾರಾಮ ಕಲ್ಯಾಣ ಹಿಂದಿನ ದಿನ ಐಸ್ ಕ್ರೀಮು ಮತ್ತು ಚಾಕ್ಲೇಟ್ಸ್ನೆಲ್ಲ ತಿಂದೆ ಅಲ್ವಾ, ಜಾಸ್ತಿ ತಿನ್ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಈಗ ನಮ್ಮ ಮನೇಲಿ ಚಾಕ್ಲೇಟ್ ಐಸ್ ಕ್ರೀಮ್ ಏನೂ ಇರಬಾರ್ದು ನನಗೂ ಅಂತ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾರಿಗಾದ್ರೂ ಬೇಕಾದರೆ ಹೊರಗಡೆ ಹೋಗಿ ತಿನ್ಕೊಂಡು ಬನ್ನಿ, ಯಾವುದೇ ಕಾರಣಕ್ಕೂ ಮನೆಗೆ ತರಬಾರ್ದು, ಮನೆಗೆ ತಂದರೆ ಈ ಅಮ್ಮ ತಿನ್ಬಿಡ್ತಾರೆ ಅಂತ ನನ್ನ ಮಗ ಅಜಿತ ಆರ್ಡರ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಪ್ಪು ಬಂದು, ನೀನು ಮಾಡಿರೋ ಎಡವಟ್ಟಿಗೆ ಅಮ್ಮ ಮನೆಯವ್ರಿಗೆಲ್ರಿಗೂ ಪನಿಷ್ಮೆಂಟಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಜ್ಜಿ, ಸದ್ಯ ನಿನ್ನ ಮಗ ನಿನ್ನ ಬಗ್ಗೆನಾದರೂ ಕಾಳಜಿನ ಇಟ್ಕೊಂಡಿದ್ದಾನಲ್ಲ. ಅಷ್ಟರಲ್ಲಿ ಸಂಗೀತ ಅವರು ಅಜ್ಜಿ ಮುಖನೇ ನೋಡ್ತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡೊಂದಿಗೆ ಬರ್ತೇನೆ, ನೋಡ್ತಾ ಇರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.